ನಮ್ಮೆಲ್ಲರ ಜನಪ್ರಿಯ ಶಾಸಕರಾದಂಥ ಶ್ರೀ ಶಿವಲಿಂಗೇಗೌಡ ಅವರ ಕಡೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಶ್ರೀ ಆನಂದ್ ಅವರ ನಮ್ಮ ಅಭ್ಯರ್ಥಿಯ ತಾಯಿಯವರಾದಂಥ ಶ್ರೀಮತಿ ಅನುಪಮ ಅವರ ಇತರ ಎಲ್ಲ ಪಕ್ಷದ ಮುಖಂಡರುಗಳೇ, ಅರಸೀಕೆರೆ ನಗರದ ಎಲ್ಲ ಆತ್ಮೀಯ ಮತಬಾಂಧವರ ತಾಯಂದಿರೇ, ಎಲ್ಲ ಯುವಕ ಮಿತ್ರರ, ಮಾಧ್ಯಮದ ಗೆಳೆಯರೇ, ಇವತ್ತು ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ರೋಡ್ ಶೋವನ್ನು ಮಾಡಿದ್ದೀವಿ. ನೀವೆಲ್ಲರೂ ಕೂಡ ರೋಡ್ ಶೋನಲ್ಲಿ ಭಾಗವಹಿಸಿ ಈ ರೋಡ್ ಶೋ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಿಂಗಳ 26ನೇ ತಾರೀಕು, ಇನ್ನು 4 ದಿನ ಇದೆ. ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದು ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಅವರು ಹೇಳದಂತೆ ನಡ್ಕೊಂಡಿಲ್ಲ. ಹಾಗಾಗಿ ನಿಮಗೆ ಒಂದು ಅವಕಾಶ ಬಂದಿದೆ. ಯಾರು ನುಡಿದಂತೆ ನಡೀತಾರೆ, ಯಾರು ಬಡವರ ಪರವಾಗಿರ್ತಾರೆ, ಯಾರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿರ್ತಾರೆ, ಯಾರು ರೈತರ ಪರವಾಗಿರ್ತಾರೆ, ಯಾರು ಮಹಿಳೆಯರ ಪರವಾಗಿರ್ತಾರೆ, ಇದನ್ನ ಗುರುತಿಸಿ ನಿಮ್ಮ ತೀರ್ಪನ್ನ 26ನೇ ತಾರೀಕು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕು. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು, ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿಯವರ ಬಗ್ಗೆ ಏನ್ ಮಾತಾಡಿದ್ರು, ಅವತ್ತು ವಾಚಾಮಗೋಚರವಾಗಿ ಬಿಜೆಪಿಯನ್ನ ಬೈದು, ನರೇಂದ್ರ ಮೋದಿಯವರನ್ನ ಬೈದು, ಇವತ್ತು ನರೇಂದ್ರ ಮೋದಿಯವರನ್ನ ಒಪ್ಕೊಂಡಿದ್ದಾರೆ. ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನರೇಂದ್ರ ಮೋದಿಯವರು ನಮ್ಮ ಸಂಬಂಧ ಬಹಳ ಆತ್ಮೀಯವಾಗಿದೆ, ನರೇಂದ್ರ ಮೋದಿಯವರು ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ಅಭಿಮಾನದಿಂದ ಕಾಣ್ತಾರೆ ಅಂತ ಇವತ್ತು ಹೇಳ್ತಾರೆ. ಮಾನ್ಯ ದೇವೇಗೌಡರೇ, ನೀವು ಜನತಾ ದಳ ಎಸ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಎಸ್ ಅಂದ್ರೆ ಸೆಕ್ಯುಲರ್, ಜಾತ್ಯತೀತ ಜನತಾದಳ, ಜಾತ್ಯತೀತ ಜನತಾದಳ. ನಾನು ದೇವೇಗೌಡರಿಗೆ ಸಲಹೆ ಕೊಟ್ಟೆ, ದೇವೇಗೌಡರೇ ಇನ್ನು ಮುಂದೆ ಜಾತ್ಯತೀತ ಜನತಾದಳ ಅನ್ಬೇಡಿ,
ಜನತಾದಳ ಅಂತ ಹೆಸರಿಟ್ಟುಕೊಳ್ಳಿ ಸಾಕು. ಯಾಕಂದ್ರೆ ನೀವು ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ. ಈಗ ಬಿಜೆಪಿಯವ್ರ ಜೊತೆ ಕೋಮುವಾದಿಗಳ ಜೊತೆ ಸೇರ್ಕೊಂಡು ನೀವು ಕೋಮುವಾದಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿದಾಗ ದೇವೇಗೌಡರು ಬಹಳ ಕೆಂಡಮಂಡಲ ಆಗ್ಬಿಟ್ರು. ಕೆಂಡಮಂಡಲ ಆಗಿ ಒಂದು ಸಭೆಯಲ್ಲಿ ಹೇಳಿದ್ರು, ನಾನು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡದೆ ನನ್ನ ಗುರಿ, ಇದು ನನ್ನ ಶಪಥ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ದೇವೇಗೌಡರಿಗೆ, ದೇವೇಗೌಡ್ರೆ ನನಗೆ ಗರ್ವನೂ ಇಲ್ಲ, ನೀವು ಭಂಗ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವೇಗೌಡರು ಅವತ್ತು ಆಡದಂತ ಮಾತುಗಳು, ಇವತ್ತು ನಡ್ಕಂತಿರ್ತಕ್ಕಂಥ ರೀತಿ, ಅವತ್ತು ಹೇಳಿದ್ರು ಏನಾದ್ರು ನರೇಂದ್ರ ಮೋದಿಯವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ, ಈ ದೇಶನೇ ಬಿಟ್ಬಿಡ್ತೀನಿ ಅಂತ. ಜೊತೆಗೆ ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ, ಬಿಜೆಪಿಯವರು ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷ, ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ಜನರನ್ನು ಹೊಡಿತಕ್ಕಂಥ ಪಕ್ಷ, ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರ ಮೇಲೆ ಎತ್ತು ಕಟ್ತಕ್ಕಂಥ ಪಕ್ಷ. ಅದಕ್ಕಿಂತ ಈ ಪಕ್ಷ ಕೋಮುವಾದಿಗಳು ಇವರು ಅಂತೇಳಿ ಆ ಪಕ್ಷವನ್ನು ವಾಚಾಗೋಚರವಾಗಿ ಬೈತಾ ಇದ್ದಂತ ದೇವೇಗೌಡರು ಮೊನ್ನೆ ನೀವೆಲ್ಲ ನೋಡಿರ್ಬೇಕು ಪತ್ರಿಕೆಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಾವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ದೇವೇಗೌಡರು ಅವ್ರ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ, ಖಾಲಿ ಚೆಂಬು ಕೊಟ್ಟಿದ್ದವರು ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ, ಎಲ್ಲ ಸಮೃದ್ಧಿಯಾಗಿದೆ, ಬಡವರು ಇಲ್ಲ, ಬಲ್ಲಿದರು ಇಲ್ಲ, ರೈತರು ಕಷ್ಟಪಡಬೇಕಾದಂತ ಅಗತ್ಯ ಇಲ್ಲ. ಆ ತರ ಎಲ್ಲ ನರೇಂದ್ರ ಮೋದಿ ಅವರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದೆ ಇದು ಅಕ್ಷಯ ಪಾತ್ರೆ ಅಲ್ಲ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನ ಹೊಗಳ್ತಾ ಇದ್ದೀರಿ. ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೋಸ್ಕರ. ಇವತ್ತು ನೋಡಿ, ನಿಮ್ಮ ಹಾಸನದಲ್ಲೇ ರೇವಣ್ಣ MLA, ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು, ಅವನ ಇನ್ನೊಬ್ಬ ಮಗ MLC, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರು, ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ, DCC ಬ್ಯಾಂಕ್ ಅಧ್ಯಕ್ಷರವರೇ, ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ. ಬೇರೆಯವರು ಯಾರು ಇಲ್ವಾ ಇಲ್ಲಿ ಹಾಸನದಲ್ಲಿ? ಬೇರೆಯವರು ಯಾರು ಹಾಸನದಲ್ಲಿ ಇಲ್ವಾ? ಇವ್ರು ಹೇಳಿದ್ರು, ದೇವೇಗೌಡರು ಮಾತನಾಡುವಾಗ ಹೇಳಿದ್ರು, ನಾನು ಈ ಸಾರಿ ನೀವು ಬೇಡ, ಹಿಂದುಳಿದವ್ರ ಜಾತಿ, ಹಿಂದುಳಿದ ಜನಾಂಗದವರಿಗೆ MLC ಕೊಡೋಣ ಅಂತ ಹೇಳಿದೆ. ಅದು ಅವ್ರಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು. ಇದು 100ಕ್ಕೆ 100 ಸತ್ಯ. ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ, ಯಾರನ್ನು ಕೂಡ ಸಹಿಸಲ್ಲ. ಅವರು
ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ. ಬೇರೆಯವ್ರು ಮುಗಿಸೋದಿರ್ಲಿ, ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಸೋಲ್ತೀವಿ ಅಂತ ಭಯದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದರೂ ನಾನು ಲೋಕಸಭಾ ಈ ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದೆ. ಇಲ್ಲಿ ಜನ ಅವ್ರನ್ನ ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ರೇವಣ್ಣ ಎಷ್ಟೇ